जय श्रीकृष्ण। कृष्णं वन्दे जगद्गुरुं। यदा यदा हि धर्मस्य ग्लानिर्भवति भारत अद्यातामः धर्मस्य तदात्मानं सृजाम्यहं। परित्राणाय साधूनां विनाशाय च दुष्कृतां ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಒಳ್ಳೆಯವರ ರಕ್ಷಣೆಗಾಗಿ ದುಷ್ಟರ ನಾಶಕ್ಕಾಗಿ ಧರ್ಮವನ್ನು ಅದೃಢವಾಗಿ ಸ್ಥಾಪಿಸುವ ಸಲುವಾಗಿ ನಾನು ಯುಗ ಯುಗಕ್ಕೂ ಜನಿಸುತ್ತೇನೆ ಎಂದು ಭಗವದ್ಗೀತೆಯಲ್ಲಿ ತಿಳಿಸಿರುವಂತೆ ಆ ಭಗವಂತನು ಈ ದಿನ ಧರೆಗಿಳಿದು ಬಂದು ಅವತರಿಸಿದ ದಿನ. ಈ ದಿನವನ್ನು ಕೃಷ್ಣಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ಕರೆಯುತ್ತಾರೆ. ದ್ವಾಪರದ ಯುಗದ ಅಂತ್ಯದಲ್ಲಿ ಅಧರ್ಮ ಹೆಚ್ಚಾಗಿ ರಾಕ್ಷಸರು ಅಟ್ಟಹಾಸ ಮೆರೆಯುತ್ತಿದ್ದ ಸಂದರ್ಭದಲ್ಲಿ ಕಂಸ ಎಂಬ ರಾಕ್ಷಸನನ್ನು ತನ್ನ ತಂದೆಯನ್ನೇ ಜೈಲಿಗಟ್ಟಿ ಆಡಳಿತ ನಡೆಸುತ್ತಿದ್ದಾಗ ಇತ್ತ ಜರಾಸಂಧ, ನರಕಾಸುರ ಇವರುಗಳ ಅಟ್ಟಹಾಸ ಹೆಚ್ಚಾಗಿದ್ದ ಸಂದರ್ಭದಲ್ಲಿ ಕಂಸನ ಸಹೋದರಿಯಾದ ದೇವಕಿ ಹಾಗೂ ವಸುದೇವನ 8ನೇ ಮಗನಾಗಿ ಎತ್ತಿದ ಶ್ರೀ ವಿಷ್ಣುವೇ ಶ್ರೀಕೃಷ್ಣ. ಶ್ರೀಕೃಷ್ಣನು ಮಥುರಾದ ಜೈಲಿನಲ್ಲಿ ಅವತರಿಸಿದ್ದೇನೋ ಸರಿ, ಆದರೆ ಆತ ಬಾಲ್ಯವನ್ನು ಕಳೆದಿದ್ದು ಅವರ ತಂದೆಯ ಸ್ನೇಹಿತನಾದ ಗೋಕುಲದ ನಿವಾಸಿ ನಂದಗೋಪಾಲ ಹಾಗೂ ಯಶೋದೆಯ ಮಗನಾಗಿ ಆತ ಬಾಲ್ಯವನ್ನು ಕಳೆದ. ಬಾಲ್ಯದಲ್ಲಿ ತುಂಟಾಟ, ಬೆಣ್ಣೆ ಕದಿಯೋದು, ಮೊಸರು ಕುಡಿಕೆಗಳನ್ನೆಲ್ಲ ಒಡೆಯೋದು. ಬಾಲ್ಯದಲ್ಲಿ ಕಂಸನು ಕಳಿಸಿದ್ದ ರಾಕ್ಷಸರನ್ನು ಕೊಂದು ಆಗಲೇ ಕೀರ್ತಿಯನ್ನು ಗಳಿಸಿದ್ದ. ಈತನ ತುಂಟಾಟಕ್ಕೆ ಮೆಚ್ಚದವರಿಲ್ಲ. ಬಾಲ್ಯದಲ್ಲಿಯೇ ಕೊಳಲನ್ನು ಊದುತ್ತಾ ಗೋವಿನೊಂದಿಗೆ ಆಟವನ್ನಾಡುತ್ತಿದ್ದ. ಈತನ ಕೊಳಲು ವಾದ್ಯಕ್ಕೆ ಎಲ್ಲೇ ಇದ್ದರೂ ಗೋಗಳು ಸಹ ಇವನ ಬಳಿ ಬಂದಿದ್ದವು. ಸಣ್ಣ ವಯಸ್ಸಿನಲ್ಲೇ ಮಣ್ಣು ತಿಂದಿದ್ದ. ಇದನ್ನು ಪ್ರಶ್ನಿಸಿದ ತನ್ನ ತಾಯಿ ಯಶೋದೆಗೆ ತನ್ನ ಬಾಯಲ್ಲೇ ಬ್ರಹ್ಮಾಂಡವನ್ನು ತೋರಿಸಿದ. ರಾಧೆಯನ್ನು ಪ್ರೇಮಿಸಿದ. ಗೋಪಿಕಾ ಸ್ತ್ರೀಯರ ಜೊತೆ ರಾಸಲೀಲೆ ನಡೆಸಿದ. ಕಂಸ ಚಾಣೂರನನ್ನು ವಧೆ ಮಾಡಿದ. ಗೋವರ್ಧನ ಪರ್ವತವನ್ನು ಕಿರುಬೆರಳಿನಲ್ಲಿ ಎತ್ತಿದ. ಇಂದ್ರನ ಅಹಂಕಾರವನ್ನು ಮುರಿದ. ಕೊನೆಗೆ ಮಥುರಾದಿಂದ ಬೃಂದಾವನಕ್ಕೆ, ಬೃಂದಾವನದಿಂದ ದ್ವಾರಕ್ಕೆ ಬಂದು ನೆಲೆಸಿದ. ಕೌರವರು ಹಾಗೂ ಪಾಂಡವರ ನಡುವೆ ನಡೆದ ಯುದ್ಧದಲ್ಲಿ ಪಾಂಡವರ ಜೊತೆ ನಿಂತು ಕೌರವರ ಹಾಗೂ ಅವರ ಬೆಂಬಲಿಗರನ್ನು ನಾಶ ಮಾಡಿ ಧರ್ಮ ರಕ್ಷಣೆಯನ್ನು ಸ್ಥಾಪಿಸಿದ. ಒಬ್ಬ ಒಳ್ಳೆಯ ಮನುಷ್ಯನ ರೀತಿ 64 ವಿದ್ಯೆಯ ಪಾರಂಗತನಾದ. ಪ್ರೀತಿ, ಪ್ರೇಮ, ಸನಿಹ, ತಾಳ್ಮೆ, ರಾಜಕೀಯ, ಸ್ನೇಹ, ಸಂಬಂಧ ಎಲ್ಲವನ್ನು ಯಾವ ರೀತಿಯಾಗಿ ಸರಿದೂಗಿಸಿ ಧರ್ಮದ ಹಾದಿಯಲ್ಲಿ ಬರೆಯಬೇಕೆಂದು ತೋರಿಸಿಕೊಟ್ಟ ಹಾಗೂ ಮೋಸಕ್ಕೆ ಮೋಸವೇ ಮದ್ದೆಂದು ತೋರಿಸಿಕೊಟ್ಟ. ಮನುಷ್ಯರು ಧರ್ಮದಲ್ಲಿ ಬದುಕಲು ಭಗವದ್ಗೀತೆಯಂತಹ ಅದ್ಭುತ ಮಾರ್ಗವನ್ನು ತೋರಿಸಿಕೊಟ್ಟ ಭಗವಂತನ 8ನೇ ಅವತಾರವೇ ಶ್ರೀಕೃಷ್ಣ. ಎಲ್ಲರಿಗೂ ಶ್ರೀಕೃಷ್ಣಾಷ್ಟಮಿಯ ಶುಭಾಶಯಗಳು. ಜೈ ಶ್ರೀಕೃಷ್ಣ.